ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಡಿಜಿಟಲ್ ಕನ್ನಡದಲ್ಲಿ ಈಗ ಎಕ್ಸೆಲ್ ಕೂಡ ಟಿಪ್ಸ್ ಮತ್ತು ಟ್ರಿಕ್ಸ್ನ ಕಲಿಸ್ತಾ ಹೋಗ್ತೇನೆ. ಸೊ ಇವತ್ತಿನ ಮೊದಲೇ ಟ್ರಿಕ್ಕು ಇದು ತುಂಬ ವೆರಿ ಇಂಪಾರ್ಟೆಂಟ್. ಇನ್ನು ತುಂಬ ಜನ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಆ ಮಿಸ್ಟೇಕ್ಸ್ ಏನಂತ ನೋಡೋಣ. ಎಕ್ಸಾಂಪಲ್, ನಿಮ್ಮ ಹತ್ರ ಈಗ ಟೀಮ್ ಇದೆ, ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ ಅಂತ ಎಂಪ್ಲಾಯೀಸ್ ಇದ್ದಾರೆ. ಪ್ರತಿ ಟೀಮ್ನಲ್ಲೂ 5 ಜನ ಎಂಪ್ಲಾಯೀಸನ್ನ ಅಸೈನ್ ಮಾಡಿದ್ದೀವಿ. ಈಗ ಹಿಂಗೆ ಲಿಸ್ಟ್ ಇದ್ದಾಗ ನೀವೇನು ಮಾಡ್ತೀರಾ ಅಂತಂದರೆ, ನಾರ್ಮಲಿ ಈಗ ಇಲ್ಲಿ ರೆಡ್ ಅಂತ ಟೈಪ್ ಮಾಡ್ತೀರಾ, ಮತ್ತೆ ರೆಡ್ ಅಂತ ಟೈಪ್ ಮಾಡ್ತೀರಾ, ಅಥವಾ ನೀವು ಇದನ್ನ ಹಿಂಗೆ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ರೆಡ್ ಅಂತ ಮಾಡ್ತೀರಾ. ಸೊ ಹಾಗೆ ಈಗ ಬ್ಲೂ ಅಂತ ಮಾಡ್ಕೊತ ಹೋಗ್ತೀರಾ. ಇದು ತುಂಬ ಬಿಗಿನರ್ ಟೈಪ್ನವ್ರು ಮಾಡೋ ಪ್ರೊಸೀಜರು. ಸೊ ಎಕ್ಸ್ಪರ್ಟ್ಸ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ Ctrl Z ಒತ್ತುತ್ತೇನೆ. ಸೊ ನೀವೇನು ಮಾಡ್ಬೇಕಂತಂದರೆ, ನಿಮ್ಮ ಕಂಪ್ಲೀಟ್ ಈ ಡೇಟಾನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ Ctrl G ಮಾಡಬೇಕು. Ctrl G ಮಾಡಿದಾಗ ಗೋಟು ಅಂತ ಬರುತ್ತೆ. ಗೋಟು ಅಂತ ಮಾಡಿದಾಗ ಇಲ್ಲಿ ಸ್ಪೆಷಲ್ ಕ್ಲಿಕ್ ಮಾಡಿ. ಸ್ಪೆಷಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಲ್ಯಾಂಕ್ಸ್ ಅಂತ ಇರುತ್ತೆ. ಸೊ ನಾವು ಯಾವುದಾದ್ರು ಬ್ಲ್ಯಾಂಕ್ ಇದೆ ಅಂತ ಹುಡ್ಕೋತೇವೆ ಇಲ್ಲಿ. ಅವಾಗೇನು ಮಾಡಬೇಕು, ನೀವೇನು ಕ್ಲಿಕ್ ಮಾಡಬಾರ್ದು, ಬ್ಲ್ಯಾಂಕ್ ಎಲ್ಲ ಸೆಲೆಕ್ಟ್ ಆಗಿರ್ತವೆ ಆಟೋಮೆಟಿಕಲಿ. ಸೊ ಜಸ್ಟ್ ನಿಮ್ಮದು ಫಸ್ಟ್ ಟೀಮ್ ಏನಿರುತ್ತೆ ಅಥವಾ ಫಸ್ಟ್ ಫೀಲ್ಡ್ ವ್ಯಾಲ್ಯೂ ಏನಿರುತ್ತೆ ರೆಡ್ ಅಂತ ಇದೆ, ಅದರ ಕೆಳಗಡೆ ರೋ ಸೆಲ್ಲು ಸೆಲೆಕ್ಟ್ ಆಗಿರುತ್ತೆ. ಸೊ ಇದನ್ನು ಜಸ್ಟ್ ಈಕ್ವಲ್ ಟು ಮೇಲ್ಗಡೆದ್ದು ವ್ಯಾಲ್ಯೂನ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ರಿಮೆಂಬರ್ ಇಲ್ಲಿ ಎಂಟರ್ ಒತ್ತಬೇಕು. ನೀವು ಎಂಟರ್ ಒತ್ತಿದ್ರೆ ಎಕ್ಸಾಂಪಲ್ ಈಗ ಏನೇನು ಟೀಮ್ಸ್ ಇರುತ್ತೆ ಅದು ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಟ್ರಿಕ್ಕು. ಮತ್ತೊಂದು ಸಲ ರಿಪೀಟ್ ಮಾಡೋಣ. ಸೊ ನೀವು ಡೇಟಾ ಸೆಲೆಕ್ಟ್ ಮಾಡ್ತೀರಾ, Ctrl G ಗೋಟು ಹೋಗ್ತೀರಾ, ಸ್ಪೆಷಲ್ ಬ್ಲ್ಯಾಂಕ್ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮದು ಫೀಲ್ಡ್ ವ್ಯಾಲ್ಯೂ ಕೆಳಗಡೆ ಇದ್ದು ಸೆಲ್ಲು ಸೆಲೆಕ್ಟ್ ಆಗಿರುತ್ತೆ. ಈಕ್ವಲ್ ಟು ರೆಫರೆನ್ಸ್ ಯಾವ್ದು ವ್ಯಾಲ್ಯೂ ಬೇಕು ನಿಮಗೆ ಅದು, Ctrl ಎಂಟರ್. ಸೊ ದಿಸ್ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಸೊ ಹೀಗೆ ನಿಮಗೆ ಪ್ರತಿದಿನ ಒಂದೊಂದು ಟಿಪ್ಸ್ ಕೊಟ್ಟು ಹೋಗ್ತೇನೆ. ಥ್ಯಾಂಕ್ ಯು.